ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು ನನಗೆ. ಈ ಮನೆಮದ್ದು ಮಾಡಿದಾಗಿಂದ ನನ್ನ ಕೂದಲು ತುಂಬ ಚೆನ್ನಾಗಿ ಬೆಳೆದಿದೆ ನೋಡಿ. ದಟ್ಟವಾಗಿದೆ, ಕಪ್ಪಾಗಿದೆ. ಹೇರ್ ಫಾಲ್ ಅಂತೂ ಇಮಿಡಿಯೇಟಾಗಿ ಕಂಟ್ರೋಲಿಗೆ ಬಂದಿದೆ. ಇಲ್ಲಿ ನಾನು ಮೆಂತೆ ಕಾಳನ್ನು ತೊಗೊಂಡಿದ್ದೀನಿ ನೋಡಿ. ಮೆಂತೆ ಕಾಳಂತೂ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ನನಗೆ ಗೊತ್ತಿರಲಿಲ್ಲ ಮೆಂತೆ ಕಾಳಿನಿಂದ ಇಷ್ಟೊಂದು ಉಪಯೋಗ ಇದೆ ಅಂತ ಹೇಳಿ. ಹೌದು ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಹೇಳಿದ ಮೇಲೆ ನನಗೆ ಗೊತ್ತಾಗಿರೋದು. ಕಂಟಿನ್ಯೂಸ್ ಆಗಿ 1 ಮಂತ್ ನೀವು ಈ ಮೆಂತೆಯಿಂದ ತಯಾರಿಸಿದಂತಹ ಹೇರ್ ಆಯಿಲ್ನ ಅಪ್ಲೈ ಮಾಡ್ತಾ ಬನ್ನಿ. ಎಷ್ಟು ಚೆನ್ನಾಗಿ ನಿಮ್ಮ ಕೂದಲು ಬೆಳೆಯುತ್ತೆ ಅಂಥೇಳಿ. ಒಂದು ವೇಳೆ ಹೇರ್ ಫಾಲ್ ಆಗಿದ್ರೂ ಕೂಡ ಆ ಜಾಗದಲ್ಲಿ ಕೂದಲು ಮತ್ತೆ ರೀಗ್ರೋತ್ ಆಗುತ್ತೆ. ಮತ್ತೆ ಚಿಗುರಿ ಬೆಳೆದಂಥ ಕೂದಲ ಬುಡದಿಂದಲೇ ಗಟ್ಟಿಯಾಗತ್ತೆ, ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಕಾರಣ ಇಷ್ಟೇ, ಮೆಂತೆ ಕಾಳಿನಲ್ಲಿ ಕೂದಲ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಇದೆ. ಹಾಗಾಗಿ ಈ ಮೆಂತೆ ಕಾಳಿನಲ್ಲಿ ರಿಚ್ ಆದಂಥ ವಿಟಮಿನ್ಸ್ಗಳಿದೆ. ಅಂದರೆ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ, ಫೋಲಿಕ್ ಆ್ಯಸಿಡ್. ಅದರಲ್ಲೂ ನಮ್ಮ ಹೇರ್ ಹೆಲ್ದಿಯಾಗಿ ಫಾಸ್ಟಾಗಿ ಹೇರ್ ರೀಗ್ರೋತ್ ಆಗಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾದಂಥ ಕ್ಯಾಲ್ಶಿಯಂ, ಐರನ್, ಪೊಟ್ಯಾಷಿಯಮ್ ಮತ್ತು ಪ್ರೋಟೀನ್, ಇಂತಹ ಎಲ್ಲ ಅಂಶಗಳು ಇದೆ. ಆವಾಗ ನಮ್ಗೆ ಗೊತ್ತಾಗುತ್ತೆ ಈ ಚಿಕ್ಕ ಮೆಂತೆ ಕಾಳಿನಲ್ಲಿ ನಮ್ಮ ಕೂದಲ ಬೆಳವಣಿಗೆಗೆ ಅಗತ್ಯವಾಗಿ ಬೇಕಾದಂಥ ಎಲ್ಲ ಅಂಶಗಳು ಇದೆ ಅಂತೇಳಿ. ಹೌದು ಫ್ರೆಂಡ್ಸ್, ಇವಾಗ ನಿಮಗೆ ಗೊತ್ತಾಗ್ತಿದೆಯಲ್ಲ ಮೆಂತೆ ಕಾಳು ನಮ್ಮ ಕೂದಲ ಬೆಳವಣಿಗೆಗೆ ಎಷ್ಟು ಒಳ್ಳೆಯದು ಅಂತ ಹೇಳಿ. ಇಲ್ಲಿ ನೋಡಿ, ಮೆಂತೆ ಕಾಳನ್ನು ನಾನು ಈ ರೀತಿ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೊಳ್ಬೇಕು ಅಂದರೆ ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದನ್ನು ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೋದು. ನೋಡಿ, ತುಂಬ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಅಂತಿಲ್ಲ, ಇಷ್ಟಾದರೆ ಸಾಕಾಗತ್ತೆ. ಇವಾಗ ಈ ಮೆಂತೆ ಕಾಳನ್ನು ನೋಡಿ, ಇಲ್ಲಿ ನಾನು ಚಿಕ್ಕದಾದಂಥ ಒಗ್ಗರಣೆ ಸೌಟನ್ನು ತೊಗೊಂಡಿದ್ದೀನಿ ನೋಡಿ. ನೀವು ಬೇಕಾದರೆ ಒಂದು ಸ್ವಲ್ಪ ದೊಡ್ಡ ಬಾಣಲಿ ಥರದ್ದಾಗಲಿ ಇಲ್ಲ ಯಾವುದಾದ್ರು ದಪ್ಪ ತಳ ಇರುವಂಥ ಪಾತ್ರೆಯನ್ನು ತೊಗೊಳ್ಬೋದು. ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಆದಷ್ಟು ನೀವು ಸ್ವಲ್ಪ ಪ್ರಮಾಣದಲ್ಲೂ ಬೇಕಾದರೆ ಮಾಡ್ಕೊಳ್ಬೋದು. ತುಂಬಾ ಈಸಿ ಆದಂಥ ವಿಧಾನ ಆಗಿದೆ ನೋಡಿ. ಪುರುಷರು ಕೂಡ ಈ ಮೆಥಡನ್ನು ಫಾಲೋ ಮಾಡ್ಬೋದು, ಯಾಕಂದರೆ ಯಾವುದೇ ರೀತಿಯ ಹೆಚ್ಚಾದಂಥ ಇಂಗ್ರೀಡಿಯೆಂಟ್ಸ್ ಇಲ್ಲ. ಸಿಂಪಲ್ ಆದಂಥ ಮನೆಮದ್ದು ಇದಾಗಿದೆ, ಅಷ್ಟೇ ನಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಇವಾಗ ನೋಡಿ, ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಈ ಸೌಟಿಗೆ ಹಾಕ್ತಾಯಿದ್ದೀನಿ ನೋಡಿ. ಆದರೆ ನಾವಿಲ್ಲಿ ಬಳಸುವಂಥ ಪದಾರ್ಥ ಮಾತ್ರ ಪ್ಯೂರ್ ಆಗಿರಬೇಕು. ಅಂದರೆ ಮೆಂತೆ ಅಂತೂ ಪ್ಯೂರ್ ಆಗಿರುತ್ತೆ, ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ ಪ್ಯೂರ್ ಆಗಿರಬೇಕು. ಇದಕ್ಕೆ ನಾನಿಲ್ಲಿ ಕುಟ್ಟಿರುವಂತಹ ಮೆಂತೆ ಹುಡಿ ಅಥವಾ ಮೆಂತೆ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನಾವು ಸ್ಟವ್ ಮೇಲಿಟ್ಟು ಬಿಸಿ ಮಾಡಬೇಕು. ಅಂದರೆ ಸ್ಟವನ್ನು ಮಾತ್ರ ತುಂಬಾ ಸಿಮ್ಮಲ್ಲಿ ಇಟ್ಕೊಳ್ಬೇಕು ನೋಡಿ. ನಿಧಾನವಾಗಿ ನಾವು ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಈ ರೀತಿ ಈ ಥರ ಹೇರ್ ಆಯಿಲನ್ನು ಆರಾಮಾಗಿ ಯಾರಾದರೂ ಮಾಡ್ಕೊಳ್ಬೋದು ನೋಡಿ. ತುಂಬ ಜನ ಕೊಬ್ಬರಿ ಎಣ್ಣೆ ಒಳಗಡೆ ಮೆಂತೆಯನ್ನು ಹಾಕಿ ನೆನೆಸಿಟ್ಕೊಳ್ತಾರೆ. ಅದೊಂಥರ ವಿಧಾನ ಆಗುತ್ತೆ. ಅಂದರೆ ಅದು ತುಂಬ ದಿನಗಳವರೆಗೂ ನಾವು ನೆನೆಸಿಡಬೇಕಾಗತ್ತೆ. ಆದರೆ ಇದಾದರೆ ನಾವು ಇಮ್ಮಿಡಿಯೇಟಾಗಿ ತಯಾರು ಮಾಡ್ಕೊಳ್ಬೋದು. ಇದರಿಂದ ನಮ್ಮ ಕೂದಲ ಬುಡಕ್ಕೆ ತುಂಬ ಒಳ್ಳೆಯ ರಕ್ಷಣೆ ಸಿಗುತ್ತೆ. ತುಂಬ ತೆಳು ಕೂದಲಾಗಿರುತ್ತಲ್ಲ ಅಂಥವರಿಗಂತೂ ಇದು ತುಂಬಾ ಒಳ್ಳೆಯದು. ನಮ್ಮ ಹೇರ್ ಡೆನ್ಸಿಟಿನ ಮೇಂಟೈನ್ ಮಾಡಲಿಕ್ಕೆ ಮತ್ತು ಕೂದಲು ಸ್ಟ್ರಾಂಗ್ ಆಗಲಿಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಇದನ್ನು ಮಕ್ಕಳಿಗೆ ಕೂಡ ನೀವು ಅಪ್ಲೈ ಮಾಡ್ಬೋದು. ಮಕ್ಕಳಲ್ಲಿ ತುಂಬ ಹೇರ್ ಫಾಲ್ ಆಗ್ತಾಯಿದ್ರೆ ಮತ್ತು ಮಕ್ಕಳಿಗೆ ಕೆಂಚ ಕೂದಲು ಆಗ್ತಾ ಇರುತ್ತೆ, ಅಂದರೆ ಕೆಲವು ಮಕ್ಕಳಿಗೆ ಬ್ರೌನಿಷ್ ಆಗಿ ಕೂದಲು ಬರ್ತಾ ಇರುತ್ತಲ್ಲ, ಅಂಥವರಿಗೆ ಈ ರೀತಿಯ ಮೆಂತೆ ಎಣ್ಣೆಯನ್ನು ಅಪ್ಲೈ ಮಾಡಿ ಕೂದಲು ತುಂಬ ಕಪ್ಪಾಗುತ್ತೆ. ಮತ್ತು ಪ್ರೀಮೆಚೂರ್ಡ್ ಗ್ರೇ ಹೇರ್ ಆಗ್ತಾಯಿದ್ರು ಕೂಡ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಅವರಿಗೂ ನೀವು ಇದನ್ನು ಅಪ್ಲೈ ಮಾಡಿ ನೋಡಿ. ಎಷ್ಟು ಬೇಗ ಕೂದಲು ವೈಟ್ ಆಗ್ತಾಯಿದ್ರು ಕೂಡ ಮತ್ತೆ ಅದು ಬ್ಲ್ಯಾಕ್ ಆಗಿ ಟರ್ನ್ ಆಗುತ್ತೆ. ಇವಾಗ ನೀವು ನೋಡ್ತಿದ್ದೀರಲ್ಲ, ನಿಧಾನವಾಗಿ ಇದು ಫ್ರೈ ಆಗ್ತಾಯಿದೆ. ಒಂದು ವೇಳೆ ನೀವು ಅಪ್ಪಿತಪ್ಪಿ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೀಟ್ ಜಾಸ್ತಿ ಆಯಿತು ಅಂದರೆ ಸ್ಟವನ್ನು ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿದರೆ ಅದೇ ಹೀಟ್ ಇರುತ್ತಲ್ಲ ಆಯಿಲಲ್ಲಿ, ಅದರಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ನೀವು ನೋಡ್ತಿದ್ದೀರಲ್ಲ, ಮೆಂತೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ. ಇಷ್ಟು ಕಲರ್ ಬಂದರೆ ಸಾಕು, ಸ್ಟವನ್ನು ಆಫ್ ಮಾಡಿಬಿಡಿ. ಸ್ವಲ್ಪ ಇದು ತಣ್ಣಗಾಗಬೇಕು, ಹಾಗಾಗಿ ಸ್ವಲ್ಪ ತಣ್ಣಗಾಗುವವರೆಗೂ ಬಿಡಬೇಕು. ಈ ಮೆಂತೆ ಎಣ್ಣೆ ಎಷ್ಟು ಒಳ್ಳೆಯದಂದರೆ ನಮ್ಮ ಸ್ಕ್ಯಾಲ್ಪಲ್ಲಿ ಯಾವುದೇ ರೀತಿಯ ಡ್ಯಾಂಡ್ರಫ್ ಆಗಿದ್ರೆ, ಇಚ್ಚಿಂಗ್ ಆಗ್ತಾಯಿದ್ರೆ, ಇನ್ನೇನಾದರೂ ಪ್ರಾಬ್ಲಮ್ ಆಗಿದ್ರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಅಂದರೆ ಅಷ್ಟು ಔಷಧಿಯಾಗೂ ಕೂಡ ಇದು ಕೆಲಸ ಮಾಡುತ್ತೆ.
ದೊಡ್ಡವರಿಗಾಗಲಿ ಮಕ್ಕಳಿಗಾಗಲಿ ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ, ಹೊಟ್ಟು ಅಂತ ಹೇಳ್ತೀವಿ, ಅದು ತುಂಬ ಜಾಸ್ತಿ ಆಗ್ತಿರುತ್ತಲ್ಲ, ಈ ಎಣ್ಣೆ ಅಪ್ಲೈ ಮಾಡ್ತಾ ಇದು ನಮ್ಮ ಕೂದಲಿನ ಬುಡಕ್ಕೆ ಮಾಯ್ಶ್ಚರ್ ಆಗಿ ಇದು ಕೆಲಸ ಮಾಡುತ್ತೆ. ಅಂದರೆ ಆಯಿಲ್ ಕಂಟೆಂಟ್ ಇರುತ್ತಲ್ಲ, ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಡ್ಯಾಂಡ್ರಫ್ ಆಗಿದ್ರು ಕೂಡ, ಬ್ಯಾಕ್ಟೀರಿಯಾಗಳಿದ್ರು ಕೂಡ ನಾಶ ಆಗುತ್ತೆ. ಅಂದರೆ ಈ ಫೆನಿಗ್ರೀಕ್ ಸೀಡ್ಸಲ್ಲಿ ರಿಚ್ ಆದಂಥ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇದೆಯಲ್ಲ, ಹಾಗಾಗಿ ತುಂಬ ಈಗ ಪ್ರೆಗ್ನೆಂಟ್ ಇರೋ ವುಮೆನ್ಸ್ ಆಗಿರಲಿ, ಇಲ್ಲ ಡೆಲಿವರಿ ಆದಮೇಲೂ ಕೂಡ ಮಹಿಳೆಯರಿಗೆ ಹೇರ್ ಫಾಲ್ ತುಂಬ ಆಗ್ತಿರುತ್ತಲ್ಲ, ಅವ್ರು ಏನೂ ಅಪ್ಲೈ ಮಾಡೋದು ಬೇಡ. ಈ ರೀತಿಯ ಮೆಂತೆ ಎಣ್ಣೆಯನ್ನು ಮಾಡಿಕೊಂಡು ನೀವು ತಲೆಗೆ ಅಪ್ಲೈ ಮಾಡಿಕೊಂಡ್ರೆ ಬೇಗ ನಿಮಗೆ ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ. ನಾವು ಫಸ್ಟಲ್ಲಿ ಮೆಂತೆ ಎಣ್ಣೆ ಮಾಡೋದನ್ನು ಹೇಳಿದ್ದೀನಿ, ಅದು ಸ್ವಲ್ಪ ತಣ್ಣಗಾಗ್ತಾ ಇರಲಿ. ನೆಕ್ಸ್ಟು ಮೆಂತೆ ಎಣ್ಣೆ ಜೊತೆಗೆ ಈ ವಿಧಾನವನ್ನು ನೀವು ಅನುಸರಿಸಬೇಕು. ಅಂದರೆ 1 ಸ್ಪೂನ್ ಮೆಂತೆಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು, ಅಂದರೆ ಒಂದು ಸಲ ತೊಳೆದು ಅದನ್ನು ನೀರಿನಲ್ಲಿ ನೆನೆಸಿಟ್ಕೋಬೇಕು. ಬೆಳಗ್ಗೆ ಅದು ಚೆನ್ನಾಗಿ ನೀರಿನಲ್ಲಿ ನೆನೆದು ಅದರ ಸತ್ವ ನೀರಿನಲ್ಲಿ ಬಿಟ್ಟಿರುತ್ತೆ. ಇದು ನಮ್ಮ ಕೂದಲ ಬೆಳವಣಿಗೆ ಒಂದೇ ಅಲ್ಲ, ನಮ್ಮ ಕೂದಲು ಸಾಫ್ಟ್ ಆಗಲಿಕ್ಕೆ, ಅಂದರೆ ತುಂಬ ಜನಕ್ಕೆ ರಫ್ ಹೇರ್ ಇರುತ್ತಲ್ಲ ಅವರಿಗೆ ಕೂಡ ಇದು ತುಂಬಾ ಒಳ್ಳೆಯದು. ಇವಾಗ ನೋಡಿ ಚೆನ್ನಾಗಿ ನೀರಿನಲ್ಲಿ ನೆಂದಿದೆ, ಇದನ್ನು ನಾವು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೀವು ನೋಡ್ತಿದ್ರಲ್ಲ, ನೀರಿನ ಕಲರ್ ಕೂಡ ಚೇಂಜ್ ಆಗಿದೆ, ಅಂದರೆ ಇದರಲ್ಲಿ ಒರಿಜಿನಲ್ ಮೆಂತೆಯ ಸತ್ವ ಹಾಗೆ ಉಳ್ಕೊಂಡಿರುತ್ತೆ ನೋಡಿ. ಇವಾಗ ನಾನಿಲ್ಲಿ 2 ಮೆಥಡನ್ನು ಹೇಳಿದ್ದೀನಿ, ಒಂದು ಮೆಂತೆ ಎಣ್ಣೆ ಮಾಡೋದು ಮತ್ತು ಮೆಂತೆಯ ನೀರನ್ನು ತಯಾರಿ ಮಾಡಿ ಇಟ್ಕೊಳ್ಳೋದು. ಈ 2 ಮೆಥಡನ್ನು ಫಾಲೋ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟನ್ನು ಪಡಿಬೋದು. ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ, ಮೇಡಮ್ ಡೆಲಿವರಿ ಆಗಿದೆ, ತುಂಬಾ ಹೇರ್ ಫಾಲ್ ಆಗ್ತಾಯಿದೆ ಅಂಥೇಳಿ. ಈ ರೀತಿ ಮೆಂತೆ ಎಣ್ಣೆನ ತಲೆಗೆ ಅಪ್ಲೈ ಮಾಡ್ತಾ ಬನ್ನಿ, ತುಂಬ ಬೇಗ ನಿಮಗೆ ಹೇರ್ ರೀಗ್ರೋತ್ ಆಗುತ್ತೆ, ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ. ಇವಾಗ ನೋಡಿ ಮೆಂತೆ ಎಣ್ಣೆ ಇದೆಯಲ್ಲ, ಅದು ಚೆನ್ನಾಗಿ ತಣ್ಣಗಾಗಿದೆ, ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಈ ಥರ ನೀವು ಸೋಸಿ ಒಂದು ಬಾಟಲಲ್ಲಿ ಹಾಕಿಟ್ಕೊಳ್ಬೋದು. ಅಂದರೆ ನೀವು ಬೇಕಾದ್ರೆ 1 ತಿಂಗಳಿಗಾಗೋಷ್ಟು, 6 ತಿಂಗಳಿಗಾಗುವಷ್ಟು ನೀವು ತಯಾರಿ ಮಾಡಿಟ್ಕೊಳ್ಬೋದು. ಅದೇನು ಕೆಡೋದಿಲ್ಲ, ಹಾಳಾಗೋದಿಲ್ಲ. ಆರಾಮಾಗಿ ನೀವು ಈ ರೀತಿ ಮೆಂತೆ ಎಣ್ಣೆ ತಯಾರಿ ಮಾಡಿ ಇಟ್ಕೊಂಡು ನಿಮಗೆ ಬೇಕಾದಾಗ ವಾರಕ್ಕೆ 2 ಸಲ 3 ಸಲ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ನಾನು ಮೆಂತೆ ನೀರನ್ನು ತಯಾರಿ ಮಾಡೋದು ಹೇಳಿದ್ದೀನಿ, ಮೆಂತೆ ಎಣ್ಣೆಯನ್ನು ತಯಾರಿ ಮಾಡೋದು ಹೇಳಿದ್ದೀನಿ. ಇದನ್ನು ನಾವು ಹೇಗೆ ಅಪ್ಲೈ ಮಾಡ್ಕೋಬೇಕು, ಯಾವ್ದು ಫಸ್ಟು ಯಾವ್ದು ಸೆಕೆಂಡು ಅನ್ನೋದನ್ನು ಹೇಳ್ತೀನಿ ನೋಡಿ. ಫಸ್ಟ್ ನಾವು ಮೆಂತೆ ಎಣ್ಣೆಯನ್ನು ಚೆನ್ನಾಗಿ ನಮ್ಮ ಕೂದಲಿನ ಬುಡಕ್ಕೆ ಅಪ್ಲೈ ಮಾಡಬೇಕು. ಅಂದರೆ ಕೂದಲನ್ನು ಸ್ವಲ್ಪ ಸೀಳಿ ನೀಟಾಗಿ ಅಪ್ಲೈ ಮಾಡಬೇಕು ಮತ್ತು ಮಸಾಜ್ ಮಾಡಬೇಕು. ಸ್ಕ್ಯಾಲ್ಪಲ್ಲಿ ಚೆನ್ನಾಗಿ ಮೆಂತೆ ಎಣ್ಣೆ ಸ್ಕ್ಯಾಲ್ಪ್ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ಆ ರೀತಿ ನೀವು ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಕೂದಲಿನ ಬುಡಕ್ಕೆ ಇಡೀ ನಿಮ್ಮ ತಲೆಗೆ ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಕೂದಲಿಗೆ ಮೆಂತೆ ಎಣ್ಣೆ ಹಾಕಿರ್ತೀರಲ್ಲ, ಅದು ಇಡೀ ನೈಟ್ ಬೇಕಾದರೆ ನೀವು ಹಾಗೆ ಬಿಡ್ಬೋದು, ಇಲ್ಲ ಒಂದು 2-3 ದಿವಸ ತಲೆಯಲ್ಲಿ ಹಾಗೆ ಇಟ್ಕೊಳ್ಳಿಕ್ಕೂ ಬಿಡ್ಬೋದು. ಅಂದರೆ ನೀವು ಇಡೀ ರಾತ್ರಿ ಮೆಂತೆ ಎಣ್ಣೆನ ತಲೆಗೆ ಅಪ್ಲೈ ಮಾಡಿಕೊಂಡು ಮಾರನೇ ದಿವಸ ತಲೆ ಸ್ನಾನ ಮಾಡಬೇಕು ಅನ್ನುವಾಗ ಈ ಮೆಂತೆ ನೀರನ್ನು ಕೂಡ ನೀವು ತಯಾರಿ ಇಟ್ಕೊಳ್ಬೇಕು. ಅಂದರೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಈ ರೀತಿ ಮೆಂತೆ ನೀರನ್ನು ತಯಾರಿ ಮಾಡಿಟ್ಕೊಂಡು ಆ ನೀರನ್ನು ನಮ್ಮ ಸ್ಕ್ಯಾಲ್ಪಿಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಅದನ್ನು ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ತಪ್ಪಿದರೆ 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಬೇಕು. ಮೆಂತೆ ನೀರನ್ನು ಕೂದಲಿಗೆ ಕೂಡ ಈ ರೀತಿ ನೋಡಿ ನಾನು ಅಪ್ಲೈ ಮಾಡ್ತಿದ್ದೀನಲ್ಲ, ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ. ಒಂದು ವೇಳೆ ನಿಮಗೆ ಸ್ಪ್ಲಿಟ್ ಎಂಡ್ ಹೇರ್ ಜಾಸ್ತಿ ಆಗ್ತಾಯಿದ್ರು ಅದು ಕೂಡ ಕಡಿಮೆ ಆಗುತ್ತೆ. ನೋಡಿ ಚೆನ್ನಾಗಿ ಮೆಂತೆಯ ಆ ನೀರನ್ನು ಅಪ್ಲೈ ಮಾಡಿ ನೀಟಾಗಿ ಅಪ್ಲೈ ಮಾಡಿ ಒಂದು ಮೈಲ್ಡ್ ಆದಂಥ ಒಂದು ಶಾಂಪೂನಿಂದ ಹೇರ್ ವಾಶ್ ಮಾಡ್ಕೊಳ್ಳಿ. ಸರಿಯಾಗಿ ನೀವು 1 ವೀಕ್ ಮಾಡಿ ನೋಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಅದನ್ನೇ 1 ಮಂತ್ ಕಂಟಿನ್ಯೂ ಮಾಡಿ, ಎಷ್ಟು ಫಾಸ್ಟಾಗಿ ನಿಮ್ಮ ಕೂದಲು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ಆ್ಯಂಡ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.